ಓಹ್ ಬಂದ್ರಾ? ಫುಲ್ ಜೋರಾದಿ ಹಬ್ಬ. ಪೂಜೆ ಮಾಡಿದೆ. ಅಜ್ಜ ಬನ್ನಿ, ಕಾಫಿ ಕಾಫಿ. ಅಜ್ಜಿ ಅಜ್ಜಿ ಅದು ಸುಮ್ಮನೆ ಕೂಗಾಡ್ತಿದೆ. ಒಂದೇ ಅಪ್ಪ ಅಂತಾರ ಕಾಫಿ ಕುಡಿಯಕ್ ನೀನ್ ಅಜ್ಜ ಅಂದಲ್ಲ. ಅಜ್ಜಿ ನಿಮ್ಗಲ್ಲ, ಅಲ್ಲಿ ಅಜ್ಜಂಗ್ ಕರೆದಿದ್ದು. ಆಹಾ ಅಲ್ಲ ಅಜ್ಜಿ ಅಜ್ಜ ಯಾಕೋ ಸ್ವಲ್ಪ ನಿಮಗೆ ಒಂದು ಕಾಫಿ ನೀವು ಈಗ್ಲೇ ಕೊಡ್ಬೇಕಾ? ಕೊಡೋ ಸ್ವಲ್ಪ. ಕಡ್ಲೆಕಾಯಿ ಅಜ್ಜಿ ತಿನ್ನಲ್ಲ ಅಜ್ಜಿ, ಅದೆಲ್ಲ ಬಿಟ್ಟಿದೀವಿ ನಾವು. ಓ ಅಜ್ಜಿ ಇವನಿಗೆ ವಾಮಿಟ್ ಆಗುತ್ತೆ. ಇಟ್ಟಿರಿ ಅಜ್ಜಿ ಅಲ್ಲೇ. ಏನ್ ಗೆಣಸಾ? ಸರಿ ಅಜ್ಜಿ. ಓ ಅಂದ್ರೆ ನಾನ್ ಬರೋದೇ ನೈಟ್ ಆಗತ್ತೆ ಇವತ್ತು. ಇಲ್ಲ ಸುಮ್ನೆ ವೇಸ್ಟ್ ಆಗ್ಬಿಡುತ್ತೆ ಅಜ್ಜಿ, ನೀವೇ ತಿನ್ಬಿಡಿ. ನಾನ್ ಬರೋದೇ ಕತ್ಲೆ ಆಗತ್ತೆ ಈಗ ಹೋದ್ರೆ. ಹೋಗ್ಬಿಟ್ರೆ ಮತ್ ನಿಮ್ಗೂ ಇಲ್ಲ ನಮ್ಗೂ ಇಲ್ಲ. ಅಜ್ಜಿ ನೋಡು ಸ್ವಲ್ಪ ಗೆಣಸು, ಕಡಲೆಕಾಯಿ, ಅವರೆಕಾಳು ಎಲ್ಲ ಬೇಯಿಸ್ಕೊಂಡು ಬಂದಿದೆ ಪಾಪ. ಡೈಲಿ ಕಾಫಿ ಕೊಡ್ತೀಯಾ ಅಂತ. ಭರತ್ ಅವ್ರು ಏನು ಹೇಳಕ್ ಇಷ್ಟಪಡ್ತೀರಾ ನೀವು? ಈ ಥರ ಎಲ್ಲ ರೌಡಿಸಮ್ ಥರ ಶರ್ಟ್ ಹಾಕೋ ಬಂದಿದ್ದೀರಾ? ಅಜ್ಜಿ ಹಬ್ಬಕ್ಕೇನು ಸ್ವೀಟ್ ಕೊಡಲ್ವಾ ನಮಗೆ? ಎಲ್ಲಿ ಎಳ್ಳು ಬೆಲ್ಲನೇ ಕೊಟ್ಟಿಲ್ಲ ನೀವು. ನಾವು ಬೇರೆ ಊರಿಂದ ಬಂದಿದ್ದೀವಿ ಬೆಂಗಳೂರಿಗೆ. ಸರಿ ನಾಳೆ ನೋಡ್ತೀವಿ. ಸರಿ ಅಜ್ಜಿ. ಸರಿ ಅಜ್ಜಿ. ಎಳ್ಳು ಬೆಲ್ಲ ಆಗಿದೆ ನಾಳೆಗೆ. ತಡಿ ಈಗ ಏನ್ ಬ್ರಾ? ನಮ್ದು ವೇರ್ ಹೌಸ್ ನೋಡ್ತೀರಾ? ನೋಡಿ ಎಲ್ಲ ಥರದ ಜರ್ಸೀಸ್ ಎಲ್ಲ ಅವೈಲೇಬಲ್ ಇದೆ ನಮ್ಮಲ್ಲಿ. ವಿಲ್ಸನ್ ಗಾರ್ಡನ್ 10th ಕ್ರಾಸಿಗೆ ಏನಾದರೂ ಬಂದರೆ ಇಲ್ಲೇ ಕಾಫಿ ಕುಡೀರಿ. ಇವ್ರು ಇರ್ತಾರೆ, ಒಂದು ಸೆಲ್ಫಿ ಹೊಡ್ಕೊಳ್ಳಿ ಹೋಗಿ. ಇವ್ರು ಏನೂ ಮಾತಾಡಲ್ಲ, ಸ್ವಲ್ಪ ಅವರು ನಾಚಿಕೆ ಸ್ವಭಾವ. ಏನಾರು ಹೇಳಿ ಭರತ್ ಅವರೇ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಏನಣ್ಣ ಇವತ್ತು ಸ್ಪೆಷಲ್ಲು? ಇವತ್ತೇನು ಸ್ಪೆಷಲ್ಲು? ಒಳ್ಳೆ ಕ್ಲೈಂಟ್ಸ್ನ ಮೀಟ್ ಮಾಡ್ತಾ ಇದ್ದೀವಿ. ಹೋಗಿ ನೋಡೋಣ ಏನಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಅನ್ತೀನಿ. ಟಿಫನ್ ಎಲ್ಲ ಆಯ್ತಾ ಅಣ್ಣ? ಟಿಫನ್ ತಿನ್ನಲ್ಲ. ಏನಕ್ಕಂತ? ಡಯಟಾ? ಡಯಟ್ ಅಲ್ಲ, ಮೈಂಡ್ ಜೋರ ಸ್ಪೀಡಾಗಿ ಓಡಲಿ ಅಂತ. ಎಲ್ಲಿಗೆ ಹೋಗ್ತಿರಲ್ಲ ಈಗ? ಇವಾಗ ನಾವು ದಾಮೋದರ್ ಮೋಟರ್ಸ್ ಅಂತ ಒಂದು ಆಟೋಮೊಬೈಲ್ ಕಂಪ್ನಿಗೆ ಹೋಗ್ತಿದ್ದೀವಿ ಮೀಟಿಂಗಿಗೆ. ಅವರು ನಾವು ಇದು ಒಂದು ತುಂಬ ದೂರದ ಜರ್ನಿ, ಒಂದು 3 hours ಇದೆ ಬೆಂಗಳೂರಿಂದ. ಬಟ್ ಸ್ಟಿಲ್ ಕಸ್ಟಮರ್ ಒಂದು ರಿಕ್ವೈರ್ಮೆಂಟು, ಒಂದು ಕಸ್ಟಮರ್ನ ನಾವು ಮೀಟ್ ಮಾಡೋದಕ್ಕೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಬೇಕು, ಖುಷಿಯಾಗಿರಬೇಕು. ಯಾಕಂದರೆ ಎಲ್ಲ ಕಡೆ ಆಪರ್ಚುನಿಟಿ ಸಿಗಲ್ಲ. ಸೊ ನಮಗೊಂದು ಸರ್ವಿಸ್ ಕೊಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನಮ್ಮ ಪ್ರಾಡಕ್ಟ್ಸ್ನ ಅವ್ರು ಕೊಟ್ಟು ನಮಗೂ ಒಂದು ಖುಷಿನೇ, ಅವ್ರು ಯೂಸ್ ಮಾಡಿ ಅವ್ರಿಗೆ ಚೆನ್ನಾಗಿದೆ ಅಂದರೆ. ಸೊ ನಾವು ಇವಾಗ ಅವ್ರಿಗೆ ಕಸ್ಟಮ್ ಜಾಕೆಟ್ಸು, ಕಸ್ಟಮ್ ಪೋಲೋಸು ಇದನ್ನೆಲ್ಲ ಅವ್ರಿಗೆ ಪ್ರಾಡಕ್ಟ್ಸ್ನ ತೋರ್ಸೋಕೆ ಹೋಗ್ತಾಯಿದ್ದೀವಿ. ನೋಡೋಣ, ಈ ಥರ ಡೇ ಟು ಡೇ ಇನ್ಮೇಲಿಂದ ನೀನು ಹೇಳ್ದಂಗೆ ಡೈಲಿ ಒಂದು 4-5 ಮೀಟಿಂಗು ಪ್ಲ್ಯಾನ್ ಮಾಡಿದ್ದೀವಿ. ಬೆಂಗಳೂರು ಒಳಗಿದ್ರೆ ಒಂದು 10 ಮೀಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬೆಂಗಳೂರು ಆಚೆ ಇದ್ದರೆ ಒಂದು 2-3 ಮೀಟಿಂಗ್ಸ್ ಅಟ್ಲೀಸ್ಟ್ ಇನ್ ಅ ಡೇ. ಟ್ರೈ ಟು ಡೆಲಿವರ್ ವ್ಯಾಲ್ಯೂ ನಮ್ಮ ಕಸ್ಟಮರ್ಸ್ಗೆ, ಹೊಸ ಕಸ್ಟಮರ್ಸ್ನ ಅಕ್ವೈರ್ ಮಾಡೋಕ್ಕಾಗತ್ತಾ. ಸೊ ಶಿವಮೊಗ್ಗ ಆ ಸೈಡೆಲ್ಲ ಹೋಗಲ್ವಣ ಮೀಟಿಂಗ್? ಆ ಕಡೆ ಸೈಡ್, ಆ ಕಡೆನೂ ಹೋಗ್ತೀವಿ, ಆ ಕಡೆನೂ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಫಸ್ಟು ನಾವು ಬೆಂಗಳೂರಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡೋಣ ಅಂತ, ನಮ್ಮ ಹತ್ತಿರ ಇರೋ ಕ್ಲೈಂಟ್ಸ್ಗೆ ಫಸ್ಟು ಸರ್ವಿಸ್ ಮಾಡೋಣ ಅಂತ. ಆಮೇಲೆ ಒಂದೊಂದು ಕಸ್ಟಮರಾಗೆ ನಾವು ಖುಷಿ ಪಡಿಸ್ತಾ ಹೋಗಿ ನಮ್ಮ ಪ್ರಾಡಕ್ಟ್ಸಿಂದ, ನಮ್ಮ ಸರ್ವಿಸಿಂದ ಒಂದೊಂದು ಕಸ್ಟಮರ್ಗೆ ಕರೆಕ್ಟಾಗಿ ಸರ್ವಿಸ್ ಕೊಟ್ಟು, ಕರೆಕ್ಟಾಗಿ ಪ್ರಾಡಕ್ಟ್ ಕೊಟ್ಟು, ಆಮೇಲೆ ಸ್ಲೋ ಆಗಿ ಕರ್ನಾಟಕ ಪೂರ್ತಿ ಫಸ್ಟ್ ಮಾಡೋಣ ಅಂತ. ನೋಡೋಣ, ದೇವರ ಆಶೀರ್ವಾದ, ನಮ್ಮ ಮೇಲಿರೋ ನಮ್ಮ ನಂಬಿಕೆ, ದೇವರ ಮೇಲಿರೋ ನಂಬಿಕೆ ನಮಗೆ ಒಳ್ಳೆ ಕಡೆ ಕರ್ಕೊಂಡೋಗುತ್ತೆ ಅಂತ ನಂಬ್ತಾ ಇದ್ದೀವಿ. ನೋಡೋಣ. ಎಷ್ಟು ಅವರ್ಸ್ ಇದು ಮಾಡ್ತೀರಲ್ಲ ನೀವು? ಫುಲ್ ಕೆಲಸ ಅಂತ ಇರ್ತೀರಲ್ಲ ಯಾವಾಗಲೂ? ಒಂದು 6 ಗಂಟೆ ಹೊತ್ತು ಡೈಲಿ ನಮಗೆ ನಿದ್ದೆ ಸಿಕ್ಕಿದ್ರೆ ನಮಗೆ ಖುಷಿ. ನೈಟ್ ಎಲ್ಲ ಕೆಲವು ಸಲ ಆಗುತ್ತೆ ಇದು. ಎಂಡ್ ಆಫ್ ದ ಡೇ ನಾವು ಇರೋದು ಸರ್ವಿಸ್ ಹಾಸ್ಪಿಟಾಲಿಟಿನಲ್ಲಿ.
ಪ್ರಾಡಕ್ಟ್ ಬಿಸ್ನೆಸ್ಸಲ್ಲಿ ಇರೋದು. ಸೊ ಇದ್ದಾಗ ಇಟ್ ಇಸ್ ಅನ್ ಆಪರ್ಚುನಿಟಿ ನಮಗೆ. ನಾವು ಇದನ್ನು ಮಾಡೋದಕ್ಕೂ ಒಂದು ಖುಷಿ ಇರಬೇಕು, ಒಂದು ಗ್ರೇಟ್ಫುಲ್ನೆಸ್ ಇರಬೇಕು. ನಾವೇನು ದೊಡ್ಡ ಸ್ಯಾಕ್ರಿಫೈಸ್ ಏನು ಮಾಡ್ತಾ ಇಲ್ಲ. ಎಂಡ್ ಆಫ್ ದ ಡೇ ಈ ಥರ ನಾವು ಕೆಲಸ ಮಾಡಿದ್ರೆ ನಮಗೂ ಒಳ್ಳೆಯದು, ನಮ್ಮ ಸುತ್ತಲಿರೋರ್ಗೂ ಒಳ್ಳೆಯದು. ಸೊ ನಮ್ದೇನು ಬೆಸ್ಟ್ ಪಾಸಿಬಲ್ ಇದೆಯೋ ಅದ್ರ ಮೇಲೆ ನಾವು ಕೊಡಬೇಕು. ನಾವು ಯಾವಾಗಲೂ ಪರ್ಫಾರ್ಮ್ ಮಾಡಬೇಕು. ಇವತ್ತು ದೇವ್ರು ನೋಡ್ಕೊಂತಾರೆ ಅಂತ ಒಂದು ನಂಬಿಕೆ. ನೀವೆಲ್ಲ ನೋಡ್ಕೊತೀರಾ ಅಂತ ಒಂದು ನಂಬಿಕೆ. ನಾವೇನು ನೋಡ್ಕೊಳ್ಳೋದಣ್ಣ, ಇಲ್ಲ ನೀವೇ ನಮ್ಮನ್ನು ನೋಡ್ಕೊಳ್ತೀರಾ. ನಾವೇನಿಲ್ಲಪ್ಪ, ಎಲ್ಲ ದೇವ್ರು ನೋಡ್ಕೊತಾರೆ ಅಷ್ಟೇ. ದೇವ್ರ ಮೇಲಿರೋ ನಂಬಿಕೆ. ಡಾಕ್ಟರ್ಗಳು ಕೆಲಸ ಮಾಡ್ತಾರೆ ನಿದ್ದೆ ಇಲ್ದರೆ ನಮ್ಮ ಜೀವನಕ್ಕೋಸ್ಕರ ಉಳಿಸೋಕ್ಕೆ. ಆರ್ಮಿ ಆಫೀಸರ್ಸ್ ತುಂಬ ಜನ ಹಗಲು ರಾತ್ರಿ ಎಲ್ಲೋ ಬಾರ್ಡರಲ್ಲಿ ಚಳಿನೆಲ್ಲ ನಿಂತ್ಕೊಂಡಿರ್ತಾರೆ. ನಾವು ತುಂಬ ಗ್ರೇಟ್ಫುಲ್ಲು. ಕಾರಲ್ಲಿ ಆರಾಮಾಗಿ ಮ್ಯೂಸಿಕ್ ಹಾಕೊಂಡು ಹೋಗ್ತಾ ಇದೀವಿ, ನಾವು ಎ ಸಿ ಹಾಕೊಂಡು ಹೋಗ್ತಾ ಇದೀವಿ. ಅವ್ರು ಯಾವ ಬಿಸಿಲಲ್ಲಿ ವ್ಯವಸಾಯ ಮಾಡೋರು ನೋಡು ಪಾಪ, ಅವರು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಬೆಳೆಗೆ ಕಾಯ್ತಾರೆ. ಸೊ ಇವರೆಲ್ಲನೂ ನಮ್ಮ ಸ್ಫೂರ್ತಿಯಾಗಿ ನಾವು ತಗೊಂಡು ನಾವು ಮುಂದೆ ಕೆಲಸ, ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಮುಂದೆ ಹೋಗ್ಬೇಕು. ಎಕ್ಸಾಂಪಲ್, ನೀನು ಬರ್ತಾ ಇದೆಯಾ, ನಿನ್ನಿಂದ ಏನಾದರೂ ಕಲಿಬೋದಾ? ಬೇರೆಯವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವ್ರ ಜೊತೆ ಏನಾದರೂ ಕಲಿಬೋದಾ? ಸೊ ನಮ್ಮ ಜೊತೆಲಿರೋರಿಂದನೇ ನಾವು ತುಂಬ ಕಲಿಬೋದು. ಡೇ ಟು ಡೇ ನಮ್ಮ ಲಿಮಿಟೇಷನ್ಸ್ನ ನಾವು ಪುಷ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಜೊತೆ ಕೆಲಸ ಮಾಡೋರು ಹತ್ರಷ್ಟು ಬೆಳಿಬೇಕು. ಸೊ ಇವರು ಇದೆಲ್ಲನೂ ನಮ್ಮ ಪ್ರಯಾರಿಟಿ. ಕಂಪನಿನೂ ಬೆಳಿಬೇಕು, ನಮ್ಮ ಜೊತೆಲಿರೋರು ಬೆಳಿಬೇಕು. ಅದು ನಮ್ಮ 100% ಪ್ರಯಾರಿಟಿ. ಅದು ನಮ್ಮ ಕಸ್ಟಮರಿಂದನೇ ಸಾಧ್ಯ. ಸೊ ನಾವು ಫಸ್ಟು ಕಸ್ಟಮರ್ಗೆ ಕರೆಕ್ಟಾಗಿ ಪ್ರಾಡಕ್ಟ್ ಕೊಡಬೇಕು, ಕರೆಕ್ಟಾಗಿ ಸರ್ವಿಸ್ ಕೊಡಬೇಕು. ಡೇ ಟು ಡೇ ಪ್ರಾಸೆಸ್ ಫಾಲೋ ಮಾಡಬೇಕು. ರಿಸಲ್ಟ್ ನಮ್ಮ ಕೈಯಲ್ಲಿ ಇಲ್ಲ. ನಾವು ಮೀಟಿಂಗ್ ಹೋಗ್ತಾ ಇದ್ದೀವಿ, ಅಲ್ಲಿ ಬಿಸ್ನೆಸ್ ಆಗುತ್ತಾ ಇಲ್ವಾ ಅದೆಲ್ಲ ನಮ್ಮ ಮೈಂಡ್ ಸೆಟ್ ಇರಬಾರ್ದು. ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ನಾವು ಅಲ್ಲಿ ಕರೆಕ್ಟಾಗಿ ಪ್ರಾಡಕ್ಟ್ ಪಿಚ್ ಮಾಡ್ತೀವಾ, ಅವ್ರ ರಿಕ್ವೈರ್ಮೆಂಟ್ ಕರೆಕ್ಟಾಗಿ ತಿಳ್ಕೊತೀವ, ಅವ್ರಿಗೆ ಏನು ಬೇಕೋ ಅದು ನಾವು ಕರೆಕ್ಟಾಗಿ ತಿಳುವಳಿಕೆ ಮಾಡ್ಕೊಳಕ್ಕೆ ನಾವು ಹೋಗ್ತಾ ಇರೋದು. ಸೇಲ್ ಆಗುತ್ತೆ ಇಲ್ಲ ಬಿಸ್ನೆಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೋಗ್ಬೇಕು ಆ ಥರ ಇಲ್ಲ. ಬಿಸ್ನೆಸ್ ಆಗುತ್ತೆ, 100% ಆಗುತ್ತೆ. ಬಟ್ ನಾವು ಡೇ ಟು ಡೇ ಪ್ರಾಸೆಸ್ ಫಾಲೋ ಮಾಡಬೇಕು. ಒಂದು ದೊಡ್ಡ ಗುರಿ ಮುಟ್ಟಬೇಕಂದ್ರೆ ಡೇ ಟು ಡೇದು ಒಂದು ಚಿಕ್ಕ ಗುರಿಗಳು ಇರಬೇಕು. ಆ ಚಿಕ್ಕ ಗುರಿಗಳು ಕರೆಕ್ಟಾಗಿ ಮಾಡಿದ್ರೆ ದೊಡ್ಡ ಗುರಿನ ಮುಟ್ತೀವಿ. ಫಸ್ಟ್ ನಮ್ಮ ಕೈಯಲ್ಲಿ ಇರೋದನ್ನ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ ದೊಡ್ಡ ಗುರಿ ಮುಟ್ಟಕ್ಕಾಗಲ್ಲ. ನೀವು ಓದಿದ ಕಾಲೇಜ್ ಅಣ್ಣ ಇದು? ಹೌದು, ಅದೇ ನಾವು ಓದಿದ ಕಾಲೇಜು. ತುಂಬ ವರ್ಷಗಳಾದ್ಮೇಲೆ ವಾಪಸ್ ಬರ್ತಾ ಇದ್ವಿ. ಎಷ್ಟು ಇಯರ್ಸ್ ಆಯ್ತಣ್ಣ ಇಲ್ಲಿಗೆ ಓದಿ? ಬಿಟ್ಟು ಎಷ್ಟು ಇಯರ್ಸ್ ಆಯಿತು? ಒಂದು 8-9 ವರ್ಷ ಆಗಿದೆ. ಓ, ಸೋ ಲಾಂಗ್. ಕ್ರಿಕೆಟ್ ಆಡ್ತಾ ಇದ್ವಿ. ಇಲ್ಲೇ ಫಸ್ಟ್ ಕ್ರಿಕೆಟ್ ಆಡಿದ್ದ ನೀವು? ಇಲ್ಲೇ ಫಸ್ಟ್ ಕ್ರಿಕೆಟ್ ಆಡಿದ್ದಾ? ಇಲ್ಲೇ ಫಸ್ಟ್ ಕ್ರಿಕೆಟ್ ಆಡಿದ್ದೆ. ಫಸ್ಟ್ ಅಲ್ಲ, ಇಲ್ಲಿ ಅಂದರೆ ಅರ್ಲಿ ಇಯರ್ಸ್ ಆಫ್ ಪ್ಲೇಯಿಂಗ್ ಡೇಸ್. ಅದೇ ಕಾಲೇಜಿಗೆ ಇವತ್ತು ಜರ್ಸಿ ಪ್ರೊವೈಡ್ ಮಾಡ್ತೀರಾ, ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ. ಇದು ಒಂದು ಅದೇ ನಾನು ಹೇಳ್ದಂಗೆ ಎಲ್ಲರ ಆಶೀರ್ವಾದ. ಫೀಲ್ಸ್ ನೈಸ್ ಟು ಕಮ್ ಬ್ಯಾಕ್. ಚೆನ್ನಾಗಿದೆ. ಒಟ್ಟು ನೋಡೋಣ ಹೆಂಗೆ ಅವ್ರಿಗೆ ಖುಷಿ ಆಗುತ್ತಾ ಜರ್ಸಿ ನೋಡಿ, ಅವ್ರಿಗೆ ಇಷ್ಟ ಆಗುತ್ತಾ ನೋಡೋಣ. ಇಲ್ಲೇ ಆಡ್ತಿದ್ದೀರಾ? ಇಲ್ಲೇ ಆಡ್ತಿದ್ವಿ, ಇದೇ ಅಕಾಡೆಮಿ. ಇವಾಗ ಹೊಸ ನೆಕ್ಸ್ಟ್ ಎಲ್ಲ ಆಗ್ತೀವಿ, ಫ್ಯೂಚರೆಲ್ಲ ಬೇರೆ ಥರ ಇದೆ. ನೋಡಿ ಗಾಯ್ಸ್, ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬಂದು ಒಂದೇ ದಿನದಲ್ಲಿ ಹೋಗ್ತಿದ್ದಾರೆ ಸುಸ್ತಾಗಿ. ಯಾಕೆ ನಿಮ್ಗೆ ಕೆಲಸ ಸೆಟ್ ಆಗ್ಲಿಲ್ವಾ? ಇಲ್ಲ, ಕೆಲಸ ಸೆಟ್ ಆಗ್ಲಿಲ್ವಾ ದರ್ಶನ್ ಅವರೇ? ಕ್ಯಾಬ್ ನಿಲ್ಸಿ ಬಂದಿದ್ದಾರೆ, ಇಲ್ಲಿ ಹೋಗ್ತಿದ್ದಾರೆ ನೋಡಿ. ಲಗೇಜ್ ಎಲ್ಲ ನೋಡಿ, ಹಾಸಿಗೆ ಎಲ್ಲ ತಗೊಂಡಿದ್ದಾರೆ ಹೊಸ್ದಾಗಿ. ಕ್ಯಾಬ್ ಹತ್ರ ಹೋಗಿ ಸಿಗೋಣ ಬನ್ನಿ. ಬೆಂಗಳೂರಿಗೆ ಬಂದು ಒಂದಿನ ಬಿಟ್ಟೋದವ್ರಿಗೆ ತೋರ್ಸೋಣ. ನೋಡಿ, ಹಾಸಿಗೆ ಎಲ್ಲ ತಗೊಂಡು ಹೋಗ್ತಿದ್ದಾರೆ. ಈ ಥರ ಮೋಸ ಮಾಡ್ತಾರೆ ಅಂತ ನಾವು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನೋಡಿ, ಕ್ಯಾಬ್ ಬಂತು. ಹಾಸಿಗೆ ಹಾಕ್ತಿದ್ದಾರೆ. ಕಾರಲ್ಲೇ ಹೋಗ್ಬಿಡು ಸುಮ್ಮನೆ, ಅದೆಷ್ಟು ಮಾತಾಡ್ಬಿಡು. ಕಾರಲ್ಲೇ ಹೋಗ್ಬಿಡು ಸುಮ್ಮನೆ ಚಿಕ್ಕಮಗಳೂರು ತನಕ ಕ್ಯಾಬ್ ಮಾಡ್ಕೊಂಡು. ಕಾರಲ್ಲೇ ಹೋಗೋ ಸ್ವಲ್ಪ ಕ್ಯಾಬ್ ಮಾಡ್ಕೊಂಡು ಹೋಗು. ಹೆಂಗೋ ನಮ್ದು ಲಗೇಜ್ಗಳು ಇರುತ್ತೆ, ಹೆಂಗೋ ಹಾಕ್ಬೋದಾಗಿತ್ತು. ಏನೋ 150 ರೂಪಾಯಿ ಕೊಡ್ತೀವಿ ಬೇಕಾರೆ. ಬಾಯ್ ಬಾಯ್. ಚಿಕ್ಕಮಗಳೂರಲ್ಲಿ ಸಿಗೋಣ.
ದೊಡ್ಡ ಲ್ಯಾಬ್ ಟೆಕ್ನಿಷಿಯನ್ ಆಗಿರಿ ಬರೋ ಅಷ್ಟರಲ್ಲಿ. ಹ್ಞೂ ಹೋಗ್ಬಿಡಿ ಅಣ್ಣ. ಚಿಕ್ಕಮಂಗ್ಳೂರಿಗೆ ಬಿಟ್ಬಿಡಿ, ಅದೆಷ್ಟು ದುಡ್ಡು ಮಾಡ್ಕೊಳ್ತಾರೆ ಇವರು. ಓ ಬಾಯ್ 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 ಬಾಯ್. ಇದ್ರಿಂದ ಅಲ್ಲ ನೋಡಿ ಗೈಸ್, ರಿಚ್ ಇರೋ ಡಾಗು.